ಕಣ್ಣೀರು, ಆಕ್ರಂದನ, ಹೆಣ್ಣು ಕೊಟ್ಟು ಕೆಟ್ಟೆವು ಅಂತ ಇಡೀ ಕುಟುಂಬದವರ ನೋವು, ಆಕ್ರೋಶ. ಪೋಸ್ಟರ್ ಹಿಡಿದು ಪ್ರತಿಭಟನೆ. ಬೆಂಗಳೂರಿನ ವಿದ್ಯಾರಣ್ಯಪುರಂನ ಬಿಇಎಲ್ನಲ್ಲಿ ನವವಿವಾಹಿತೆ ಸಾವಿಗೆ ಕಾರಣವಾದ ಪತಿ ಸೂರಜ್ ಮನೆ ಮುಂದೆ ಕಂಡುಬಂದ ದೃಶ್ಯವಿದು. ತಿಂಗಳ ಹಿಂದಷ್ಟೇ ಗಾನವಿಯನ್ನ ಸೂರಜ್ಗೆ ಮದುವೆ ಮಾಡಲಾಗಿತ್ತು. ಬರೋಬ್ಬರಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡಿದ್ರು. ಇಷ್ಟೇ ಅಲ್ಲ, ಹನಿಮೂನ್ಗೆ ಅಂತ ಶ್ರೀಲಂಕಾಗೆ ಕಳುಹಿಸಲಾಗಿತ್ತು. ಆದ್ರೆ ಮದುವೆ ಆದ ಕೂಡಲೇ ಮತ್ತಷ್ಟು ವರದಕ್ಷಿಣೆಗಾಗಿ ಕಿರುಕುಳ ಶುರುವಾಗಿತ್ತು. ಜೊತೆಗೆ ಹನಿಮೂನ್ನಲ್ಲಿ ಪತ್ನಿಯ ಕೈಯನ್ನು ಮುಟ್ಟದೆ ತಪ್ಪಿಸಿಕೊಂಡಿದ್ದಂತೆ ಪತಿ ಸೂರಜ್. ಕೊನೆಗೆ 10 ದಿನದ ಹನಿಮೂನ್ ಟ್ರಿಪ್ ಅನ್ನ 5ನೇ ದಿನಕ್ಕೆ ಮುಗಿಸಿ ಮನೆಗೆ ಮರಳಿದ್ದಾರೆ. ನಂತರ ಈತ ಗಂಡಸೇ ಅಲ್ಲ ಅಂತ ಗಾನವಿ ತಾಯಿ ಬಳಿ ಹೇಳಿಕೊಂಡಿದ್ಲು ಎನ್ನಲಾಗಿದೆ. ಬಳಿಕ ಕಿರುಕುಳ, ಗಲಾಟೆ ಇದೆಲ್ಲದರಿಂದ ಬೇಸತ್ತು ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇದೆಲ್ಲದಕ್ಕೆ ಕಾರಣವಾದ ಸೂರಜ್ ಮತ್ತು ಕುಟುಂಬವನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಗಾನವಿ ಕುಟುಂಬ ಮತ್ತು ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದ ಮಮತಾ ಎಂಬವರ ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ. ಕುಮಾರಸ್ವಾಮಿ ಲೇಔಟ್ನ ಬಾಡಿಗೆ ಮನೆಯಲ್ಲಿ ಸ್ಟಾಫ್ ನರ್ಸ್ 39 ವರ್ಷದ ಮಮತಾಳ ಕೊಲೆ ಆಗಿದೆ. ಡಿಸೆಂಬರ್ 24ರ ರಾತ್ರಿ ಸ್ಟಾಫ್ ನರ್ಸ್ ಮಮತಾ ಕತ್ತು ಕೊಯ್ದು ಕೊಲ್ಲಲಾಗಿದೆ. ಜಯದೇವ ಆಸ್ಪತ್ರೆ ಸ್ಟಾಫ್ ನರ್ಸ್ ಆಗಿದ್ದ ಮಮತಾಗೆ ಮದುವೆ ಆಗಿರಲಿಲ್ಲ. ಕೊಲೆ ಕೇಸ್ ದಾಖಲಿಸಿ ಮಮತಾ ಮೊಬೈಲ್ ಸಿಡಿಆರ್ ಪರಿಶೀಲಿಸಿದಾಗ ಕೊಲೆ ಸತ್ಯ ಬಯಲಾಗಿದೆ. ಮಮತಾ ಮತ್ತು ಜಯದೇವದಲ್ಲಿ ಸ್ಟಾಫ್ ನರ್ಸ್ ಆಗಿದ್ದ ಸುಧಾಕರ್ 1 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಮಮತಾ ವಯಸ್ಸು 39 ಅಂತ ಗೊತ್ತಾಗಿ ಸುಧಾಕರ್ ದೂರವಾಗಿದ್ದ. ಬೇರೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದ. ಇದು ಗೊತ್ತಾಗಿ ಗಲಾಟೆ ಮಾಡಿದ ಮಮತಾ, ನನ್ನ ಮದ್ವೆ ಆಗದೆ ಇದ್ರೆ ನಿನ್ನ ಮತ್ತು ನಿನ್ನ ಕುಟುಂಬದ ಹೆಸರನ್ನ ಬರೆದು ಸಾಯುವೆ, ಜೈಲಿಗೆ ಹಾಕಿಸುವೆ ಅಂತ ಹೆದರಿಸಿದ್ಲು. ಇದರಿಂದ ಹೆದರಿದ ಸುಧಾಕರ್ ಮಮತಾ ಕತ್ತು ಕೊಯ್ದು ಕೊಲೆಗೈದಿದ್ದಾನೆ. ಮರುದಿನ ಮೃತದೇಹ ಶಿಫ್ಟ್ ಮಾಡುವಾಗ ಏನೂ ಅರಿಯದಂತೆ ಸ್ಥಳದಲ್ಲೇ ಇದ್ದಾನೆ. ನಂತರ ತನಿಖೆಯಲ್ಲಿ ಮಮತಾಳ ಮೊಬೈಲ್ ಕರೆಗಳ ಸಿಡಿಆರ್ ಪರಿಶೀಲಿಸಿದಾಗ ಸತ್ಯ ಬಯಲಾಗಿದ್ದು ಆರೋಪಿ ಸುಧಾಕರ್ನನ್ನ ಬಂಧಿಸಲಾಗಿದೆ. ನಮ್ಮ ಮೆಟ್ರೋದಲ್ಲಿ ಯುವತಿ ಜೊತೆ ಅಸಭ್ಯ ವರ್ತನೆ ಮಾಡಿದ ಆರೋಪ ಕೇಳಿ ಬಂದಿದೆ. ವಿಧಾನಸೌಧ ಮೆಟ್ರೋ ನಿಲ್ದಾಣದಿಂದ ತೆರಳುವಾಗ ಪ್ರಯಾಣಿಕನೊಬ್ಬ ಯುವತಿ ಮೈಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ಬಗ್ಗೆ ಭದ್ರತಾ ಸಿಬ್ಬಂದಿಗೆ ಯುವತಿ ತಿಳಿಸಿದ್ದು ಕೂಡಲೇ ಆರೋಪಿಯನ್ನ ಠಾಣೆಗೆ ಕರೆದೊಯ್ದು ವಾರ್ನ್ ಮಾಡಿ ಕಳುಹಿಸಲಾಗಿದೆ. ಮತ್ತೊಂದೆಡೆ ನಾಗರಭಾವಿ ಖಾಸಗಿ ಆಸ್ಪತ್ರೆ ನೌಕರ ಸುವೇಂದು ಮೋಹಂತ ಎಂಬಾತ ಮಹಿಳಾ ಸಹೋದ್ಯೋಗಿಗಳ ಖಾಸಗಿ ಫೋಟೋ, ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದ. ಇದನ್ನ ಗಮನಿಸಿದ ನರ್ಸ್ ಪೊಲೀಸರಿಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸಿ ಆರೋಪಿ ಸುವೇಂದುವನ್ನ ಬಂಧಿಸಲಾಗಿದೆ. ಶಿವಮೊಗ್ಗದ ಸಿದ್ದೇಶ್ವರ ನಗರದ ಮಹೇಶ್ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಇಡೀ ಮನೆ ಅಗ್ನಿಗಾಹುತಿಯಾಗಿದೆ. ಘಟನೆ ವೇಳೆ ಮಹೇಶ್ ಹಾಗೂ ಮೋಹಿನಿ ದಂಪತಿ ಮನೆಯಲ್ಲಿ ಇಲ್ಲದೆ ಇದ್ದಿದ್ರಿಂದ ದುರಂತವೊಂದು ತಪ್ಪಿದಂತಾಗಿದೆ. ಎಲ್ಲ ಹೊಗೆ ಬರ್ತಾ ಇದೆ ಅಂತ ಹೇಳಿದ್ರು ಅಂತ ಹೇಳಿ ಗಾಡಿ ನಿಲ್ಲಿಸಿ ನೋಡಿ ಫೈರ್ ಇಂಜಿನ್ಗೆ ಫೋನ್ ಮಾಡಿ ಬೀಗ ಹೊಡೆದಾಕಿದ್ವಿ. ಬೀಗ ಹೊಡೆದಾಕಿ ಒಳಗಡೆ ಹೋಗಿ ನೋಡಿದ್ರೆ ಬೆಂಕಿ ಬರ್ತಾ ಇತ್ತು. ಬಂದಿಲ್ಲಿ ಹೊರಗಡೆ ಇಲ್ಲಿ ನಿಂತ್ಕೊಂಡಿದ್ದು 2 ನಿಮಿಷದಲ್ಲೇ ಪೂರ್ತಿ ಬ್ಲಾಸ್ಟ್ ಆಯ್ತು ಸರ್. ಬೆಂಕಿ ಬಂತು ಅಂತ ನಾವೆಲ್ಲ ಓಡೋದ್ವಿ. ಆ ಕಡೆ ಅವರೆಲ್ಲ ಬಂದರು, ಮನೆಯವರೆಲ್ಲರೂ ಬಂದರು. ಸಿಲಿಂಡರ್ ಸ್ಫೋಟದಿಂದ ಮನೆಯಲ್ಲಿದ್ದ 80 ಗ್ರಾಂ ಚಿನ್ನಾಭರಣ ಬೆಂಕಿಗಾಹುತಿಯಾಗಿದೆ. ಡಿಸೆಂಬರ್ 28ರಂದು ಪತ್ನಿ ಮೋಹಿನಿ ಹುಟ್ಟುಹಬ್ಬ ಹಿನ್ನೆಲೆ ಉಡುಗೊರೆ ನೀಡಲು ಮೋಹನ್ 80 ಗ್ರಾಂ ಚಿನ್ನದ ಆಭರಣ ಖರೀದಿಸಿದ್ರು. ಹುಟ್ಟುಹಬ್ಬದ ದಿನ ಪತ್ನಿಗೆ ಕೊಡೋಣ ಅಂತ ಮನೆಯಲ್ಲಿ ಇಟ್ಟಿದ್ರು. ಇದೀಗ ಸಿಲಿಂಡರ್ ಸ್ಫೋಟದಿಂದ ಚಿನ್ನಾಭರಣ ಬೆಂಕಿಗಾಹುತಿಯಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯ, ಬಟ್ಟೆ, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ ಎಲ್ಲವೂ ಸುಟ್ಟು ಕರಕಲಾಗಿದೆ. ಸ್ಫೋಟದ ತೀವ್ರತೆಗೆ ಪಕ್ಕದ ಧರ್ಮಪ್ಪ ಎಂಬುವರ ಮನೆಗೂ ಹಾನಿಯಾಗಿದೆ. ಕತ್ತಿನಲ್ಲಿದ್ದ ಸುಮಾರು 3 ಲಕ್ಷ ಮೌಲ್ಯದ ಮಾಂಗಲ್ಯ ಸರವನ್ನ ಕಿತ್ತು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹೊರವಲಯದ ಕೊಪ್ಪಕಾಡುವಿನಲ್ಲಿ ಈ ಘಟನೆ ನಡೆದಿದೆ. ಸ್ಥಳೀಯ ನಿವಾಸಿ ರತ್ನಾವತಿ ಮಾಂಗಲ್ಯ ಸರವನ್ನ ಕಳೆದುಕೊಂಡ ಮಹಿಳೆ. ಗುರುವಾರ ಸಂಜೆ ವೇಳೆ ಅಂಗಡಿಯಿಂದ ಮನೆ ಕಡೆ ಹೋಗ್ತಾ ಇದ್ದ ರತ್ನಾವತಿ ಕುತ್ತಿಗೆಗೆ ಕೈ ಹಾಕಿರುವ ಕಳ್ಳ ಸರ ಕಿತ್ತು ಓಡಿದ್ದಾನೆ. ತನ್ನನ್ನ ಹಿಂಬಾಲಿಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮನೆಯೊಂದರ ಗೇಟ್ ಹಾರಿ ಎಸ್ಕೇಪ್ ಆಗಿದ್ದಾನೆ. ಸ್ಥಳೀಯರು ಕಳ್ಳನನ್ನ ಹಿಡಿಯಲು ಬೆನ್ನು ಹತ್ತಿದ್ರೂ ಕೈಗೆ ಸಿಗದೆ ಪರಾರಿಯಾಗಿದ್ದಾನೆ. ಮಾರ್ಗ ಮಧ್ಯೆ ಕಳ್ಳ ಬಟ್ಟೆ ಬದಲಿಸಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಸಿ ಕ್ಯಾಮೆರಾ ವಿಡಿಯೋ ಆಧರಿಸಿ ಕಳ್ಳನ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇತ್ತ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಹೆಜಮಾಡಿ ಗರಡಿಯಲ್ಲಿ 3 ಚಾಲಾಕಿ ಕಳ್ಳಿಯರು ವೃದ್ಧೆಯ ಚಿನ್ನವನ್ನ ಎಗರಿಸಿದ್ದಾರೆ. ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ನೇಮೋತ್ಸವದ ವೇಳೆ ಗಂಟೆ ಹೊಡೆಯುವ ನೆಪದಲ್ಲಿ ಕಳ್ಳಿಯರು ಚಿನ್ನ ಎಗರಿಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪ ಪ್ರಕರಣ ಸಂಬಂಧ ಬೆಳ್ತಂಗಡಿ ನ್ಯಾಯಾಲಯ ಪ್ರಕರಣ ವರದಿ ಕುರಿತು ಆದೇಶವನ್ನು ಡಿಸೆಂಬರ್ 29ಕ್ಕೆ ಮುಂದೂಡಿದೆ. ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು. ತನಿಖಾ ವರದಿ ಆಧಾರದಡಿ ಕ್ರಮ ಕೈಗೊಳ್ಳಲು ನಿರ್ದೇಶನ ಕೋರಿದ್ರು. ಬೆಳ್ತಂಗಡಿ ಕೋರ್ಟ್ ಶುಕ್ರವಾರಕ್ಕೆ ಆದೇಶ ಕಾಯ್ದಿರಿಸಿತ್ತು. ಇದೀಗ ಡಿಸೆಂಬರ್ 29ಕ್ಕೆ ಆದೇಶ ಮುಂದೂಡಿದೆ. ಇನ್ನು ಜಾಮೀನಿನ ಮೇಲೆ ಹೊರಬಂದಿರುವ ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನ್ನ ಪತ್ನಿ ಮಲ್ಲಿಕಾ ಹಾಗೂ ವಕೀಲರ ಜೊತೆ ಬಂದು ಹಾಜರಾಗಿದ್ದ. ಬಳಿಕ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಿ ಸಹಿ ಹಾಕಿ ವಾಪಸ್ಸಾಗಿದ್ದಾನೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ರಿಲೀಫ್ ಸಿಕ್ಕಿದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡು ಅಜ್ಞಾತ ಸ್ಥಳದಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದ ಬಿಜೆಪಿ ಶಾಸಕರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಶುಕ್ರವಾರ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ತನಿಖೆಗೆ ಸಹಕರಿಸಬೇಕು ಅಂತ ಸೂಚನೆ ನೀಡಿದೆ. ಹಾಗೆಯೇ ಬಂಧನವಾದರೆ ತಕ್ಷಣ ಬಿಡುಗಡೆಗೆ ಆದೇಶಿಸಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಿದೆ. ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗುರುಪುರ ಗ್ರಾಮದಲ್ಲಿ ಟಿಬೇಟಿಯನ್ ನಿರಾಶ್ರಿತ ಕೇಂದ್ರದ ಬಳಿ ಹುಲಿ ಪ್ರತ್ಯಕ್ಷಗೊಂಡಿದೆ. ರಸ್ತೆಯ ಪಕ್ಕದಲ್ಲೇ ಹೆಜ್ಜೆ ಹಾಕುತ್ತಾ ಸಾಗುತ್ತಿರುವ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಖರೀದಿ ಕೇಂದ್ರದಲ್ಲಿ ಮೆಕ್ಕೆಜೋಳ ಖರೀದಿಸದಿದ್ದಕ್ಕೆ ರೈತರು ಹಾವೇರಿಯ ತಹಶೀಲ್ದಾರ್ ಕಚೇರಿ ಎದುರೇ ಮೆಕ್ಕೆಜೋಳ ಚೀಲಗಳನ್ನು ತಂದು ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ನೂರಾರು ರೈತರ ನೋಂದಣಿ ಬಾಕಿ ಇರುವಾಗಲೇ ಕೇವಲ ನೋಂದಣಿ ಕಾರ್ಯ 2 ದಿನಕ್ಕೆ ಬಂದ್ ಮಾಡಿರೋದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. 5,000 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಸೆಂಬರ್ 31 ಜಿಬಿಎ ಪಶ್ಚಿಮ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾರ್ಕ್ ಕೆರೆಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಡಿಸೆಂಬರ್ 31ರ ಸಂಜೆ 6ರ ನಂತರ ಪಾರ್ಕ್ ಕೆರೆ ಆವರಣಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಹೊಸ ವರ್ಷಾಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವ ಸಾಧ್ಯತೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಪಂಜಾಬ್ನ ಫಿರೋಜ್ಪುರದ ಚಕ್ ತರನ್ವಾಲಿ ಗ್ರಾಮದ 10 ವರ್ಷದ ಬಾಲಕ ಶ್ರವಣ್ ಸಿಂಗ್ಗೆ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಗಡಿ ಭಾಗದಲ್ಲಿ ಸೇವಾ ನಿರತರಾಗಿದ್ದ ಸೈನಿಕರಿಗೆ ಶ್ರವಣ್ ಸಿಂಗ್ ಚಹಾ, ಲಸ್ಸಿ, ನೀರು ನೀಡುವ ಮೂಲಕ ದಾಹ ನೀಗಿಸಿದ್ದ. ಅಷ್ಟೇ ಅಲ್ಲದೆ ಸೈನಿಕರಿಗೆ ತಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ತನ್ನ ತಂದೆಯನ್ನ ಒಪ್ಪಿಸಿದ್ದ. ಶುಕ್ರವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ರವಣ್ ಸಿಂಗ್ಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಕೆಟ್ಟ ಕಮೆಂಟ್ ವಿಚಾರಕ್ಕೆ ಸಂಬಂಧ ಮಾತನಾಡಿದ ಪೊಲೀಸ್ ಆಯುಕ್ತ ಸೇಮಂತ್ ಕುಮಾರ್ ಸಿಂಗ್ ತನಿಖೆ ನಡೆಯುತ್ತಿದೆ ಎಂದಿದ್ದಾರೆ. ಸಿಸಿಬಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಪ್ರಕರಣ ಸಂಬಂಧ ಎಲ್ಲರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂದಿದ್ದಾರೆ.